ನೋಡಿ, ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಬಿ ನಾಗೇಂದ್ರ ಅವರ ರಾಜೀನಾಮೆಯ ಕೂಗು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಬಟ್ ಅದಕ್ಕಿಂತ ಹಿಂದೆ ನಾವು ನೋಡೋದಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕೆಳಗಿಳಿತಾರೆ. ಸಿದ್ದರಾಮಯ್ಯನವರು ಬಹಳ ಕೂಲ್ ಆಗಿದ್ದಾರೆ, ಬಹಳ ಕಾಮ್ ಆಗಿದ್ದಾರೆ, ಬಹಳ ಆರಾಮಾಗಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಏನೂ ರಣತಂತ್ರ ಮಾಡ್ತಾ ಇಲ್ವಾ? ಸಿದ್ದರಾಮಯ್ಯನವರು ಅವರು ಮೊದಲು ಇದ್ದಂತಹ ಗರ್ಜನೆ ಈಗಿಲ್ವಾ? ಬಹಳ ಸುಮ್ಮನಿದ್ದಾರಾ? ಇಂತಹ ಒಂದಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಕೂಡ ಹುಟ್ಕೊಳ್ಳುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ತಮ್ಮ CM ಸ್ಥಾನವನ್ನು ಬಿಟ್ಕೊಡಲ್ಲ ಅಂತ ಹೇಳೇನೆ ಸಾಕಷ್ಟು ವಿಶ್ಲೇಷಣೆಗಳನ್ನು ಮಾಡಿದರು ರಾಜಕೀಯ ನಾಯಕರು, ಪಂಡಿತರುಗಳು. ಬಟ್ ಯಾರೂ ಊಹೆನೇ ಮಾಡಿರಲಿಲ್ಲ ಸಿದ್ದರಾಮಯ್ಯನವರು ಬಹಳ ಈಸಿಯಾಗಿ ತಮ್ಮ ಕುರ್ಚಿಯನ್ನು ಬಿಟ್ಟು ಕೆಳಗಿಳಿತಾರೆ ಅಂತ ಹೇಳಿ. ಬಹಳ ಕುರ್ಚಿಯನ್ನು ಬಿಟ್ಟು ಸಿದ್ದರಾಮಯ್ಯನವರು ಕೆಳಗಿಳಿತಾರೆ. ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯನವರು ಒಂದು ಕಡೆ ಮುನಿಸನ್ನು ಕೂಡ ತೋರಿಸ್ತಾರೆ ಕೆಲವೊಂದಿಷ್ಟು ವಿಚಾರಕ್ಕೆ, ಅವರಿಗೆ ಬೇಕಾದಂತಹ ಆಪ್ತರಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ. ಆದರೂ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು JDS ಕಡೆಗೆ ಮುಖ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಳೆ ದೋಸ್ತಿಗಳ ಜೊತೆಗೆ ಮತ್ತೆ ಕೈ ಜೋಡಿಸ್ತಾರಾ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು? ಈ ರೀತಿಯ ಚರ್ಚೆಗಳು ಕಳೆದ 2-3 ದಿನಗಳ ಹಿಂದಿನಿಂದ ಓಡಾಡ್ತಾ ಇರೋದು. ಯಾಕೆ ಈ ರೀತಿ ಚರ್ಚೆಗಳು ಓಡಾಡ್ತಾ ಇದೆ? ಇದಕ್ಕೊಂದು ಕಾರಣ ಇದೆ ನೋಡಿ. ಕಳೆದ ಒಂದು 3-4 ದಿನಗಳ ಹಿಂದೆ JDS ಶಾಸಕರು ಒಂದು ಖಾಸಗಿ ಹೋಟೆಲಲ್ಲಿ ಮೀಟಿಂಗನ್ನು ಮಾಡ್ತಾರೆ. JDS ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಆ ಹೋಟೆಲ್ಗೆ ಎಂಟ್ರಿ ಕೊಡ್ತಾರೆ ತಮ್ಮ ಆಪ್ತರ ಜೊತೆಗೆ. ಈ ವಿಚಾರವೇ ಈಗ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ. JDS ಪಕ್ಷದ ಶಾಸಕಾಂಗ ಸಭೆ, JDS ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಾಜ್ಯದ ಪ್ರಮುಖ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಲಾಗ್ತಾ ಇತ್ತು. ಯಾಕಂದರೆ ಆ ಸಭೆ ಮುಗಿದ ಮೇಲೆ JDS ಶಾಸಕರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಬಟ್ ಆ ಸಭೆ ನಡೀತಾ ಇದ್ದಂಥ ಹೋಟೆಲ್ಗೇನೆ ತಮ್ಮ ಆಪ್ತರ ಜೊತೆಗೆ ಸಿದ್ದರಾಮಯ್ಯನವರು ಬಂದಿದ್ದು ಇಷ್ಟೆಲ್ಲ ಪ್ರಶ್ನೆಗಳನ್ನು ಹುಟ್ಟು ಹಾಕುವಂತೆ ಮಾಡಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಅವರ ವರ್ಚಸ್ಸು ಯಾವ ರೀತಿ ಇತ್ತು ಅನ್ನೋದು ಗೊತ್ತು. 8 ವರ್ಷ ಮುಖ್ಯಮಂತ್ರಿಯಾಗಿದ್ದಂಥವರು ಸಿದ್ದರಾಮಯ್ಯನವರು. 5 ವರ್ಷ ಆಗ, ಈಗ 2023ರಿಂದ 26ರವರೆಗೂ 3 ವರ್ಷ. ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಬಟ್ ರಾಜಕೀಯ ಕೆಳಗಿಳಿದ ಮೇಲೆ ಸಿದ್ದರಾಮಯ್ಯನವರು ಬಹಳ ಕೂಲ್ ಆಗಿದ್ದಾರೆ. ಕೂಲಾಗಿದ್ರೂ ಕೂಡ ಸಿದ್ದರಾಮಯ್ಯನವರು ಸುಮ್ಮನೆ ಇದ್ದಾರಾ? ಅದು ಟಗರು ಹೇಳಿ ಕೇಳಿ. ಟಗರಿಗೆ ಗೊತ್ತಿದೆ ಯಾವಾಗ ಗುಂಬೇಕು ಅಂತ ಹೇಳಿ. ಸಿದ್ದರಾಮಯ್ಯನವರು ಬೇರೆ ಬೇರೆ ರೀತಿಯ ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು JDS ಪಕ್ಷದಲ್ಲೇ ಇದ್ದಂಥವರು. ಇತ್ತೀಚೆಗಾದಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀರಾ. ದೇವೇಗೌಡರ ಪತ್ನಿ ಚೆನ್ನಮ್ಮನವರು ನಿಧನರಾದಂತಹ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ಅವತ್ತು ದೇವೇಗೌಡರಿಗೆ ಸಾಂತ್ವನ ಹೇಳಿ ಅವರ ಕಣ್ಣೀರು ಒರೆಸುವಂತಹ ಕೆಲಸ ಮಾಡ್ತಾರೆ. ರಾಜಕೀಯ ಏನೇ ಇರಲಿ, ಒಂದು ಮಾನವೀಯತೆ ಮತ್ತು ಹಳೆ ಗುರುಗಳು. ರಾಜಕೀಯದಲ್ಲಿ ಎಲ್ಲವನ್ನೂ ಕೂಡ ಕಲಿಸ್ಕೊಟ್ಟವರು ದೇವೇಗೌಡರು ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಸಿದ್ದರಾಮಯ್ಯನವರು ಹೋಗಿ ಅತ್ಯಂತ ಆಪ್ತತೆಯಿಂದ ದೇವೇಗೌಡರ ಕಣ್ಣೀರನ್ನು ಒರೆಸಿ ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಕೂಡ ಮಾಡ್ತಾರೆ. ಸೊ ಹೀಗಿದ್ದಾಗ ಅದೊಂದು ಉದಾಹರಣೆ. ಅದಾದ ಮೇಲೆ ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ JDS ಶಾಸಕರು, ಕುಮಾರಸ್ವಾಮಿ ಅವರು ಎಲ್ಲ ಇದ್ದಂತಹ ಟೈಮಲ್ಲೇ ಅದೇ ಹೋಟೆಲ್ಗೆ ಸಿದ್ದರಾಮಯ್ಯನವರು ಹೋಗಿದ್ದು ಈಗ ಒಂದಷ್ಟು ವಿಚಾರಗಳು ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಹಳೆ ಗುಡಿಗೆ ಸೇರ್ಪಡೆಯಾಗ್ತಾರಾ, ಹಳೆ ದೋಸ್ತಿಗಳ ಜೊತೆಗೆ ಮತ್ತೊಮ್ಮೆ ಕೈ ಜೋಡಿಸ್ತಾರಾ ಅಂತ. ಬಟ್ ಆ ಸಭೆಯೆಲ್ಲ ಆದಮೇಲೆ JDS ಶಾಸಕರು ಸಿದ್ದರಾಮಯ್ಯನವರು ಬಂದಿದ್ದರು, ಅದೇನು ಬಗ್ಗೆ ರಿಯಾಕ್ಟ್ ಮಾಡಲಿಲ್ಲ. ಬಟ್ ಹೋಟೆಲ್ ಅಂದ ಮೇಲೆ ಎಲ್ಲರೂ ಹೋಗೋದು ಸಹಜ. JDS ಅವರೇ ಇಡೀ ಹೋಟೆಲ್ ಏನು ಬುಕ್ ಮಾಡಿರಲ್ಲ. ಆ ಒಂದು ಉದ್ದೇಶದಿಂದ ಅವರು ಬೇರೆ ಊಟಕ್ಕೋ ಏನಕ್ಕೋ ಹೋಗಿರಬಹುದೇನೋ. ಬಟ್ ಅದೇ ಹೋಟೆಲ್ಗೆ ಅವರು ಇದ್ದಂತಹ ಸಂದರ್ಭದಲ್ಲೇ ಹೋಗಿದ್ದು ಈ ರೀತಿಯ ಚರ್ಚೆಗಳನ್ನು ಹುಟ್ಟುಹಾಕ್ತಾ ಇದೆ. ಬಟ್ ಶ್ರೀ ಸುರೇಶ್ ಬಾಬು ಅವರು
ಶಾಸಕಾಂಗ ಪಕ್ಷದ ನಾಯಕರು, ಶಾಸಕರು ಅವರು ಹೇಳಿದ್ದು. ಒಂದಷ್ಟು ಚರ್ಚೆಗಳಾಗುತ್ತೆ. ವಾಲ್ಮೀಕಿ ನಿಗಮ ಹಗರಣ, ರಾಜ್ಯದಲ್ಲಿನ ತೀವ್ರ ಬರ ಪರಿಸ್ಥಿತಿ, ಬಿಡದಿ ಟೌನ್ಶಿಪ್ಪು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗುತ್ತೆ JDS ಶಾಸಕಾಂಗ ಸಭೆಯಲ್ಲಿ ಅಂತ. ಬಟ್ ಆ ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಗಿದ್ದು ಸಿದ್ದರಾಮಯ್ಯನವರು. ಆ ಸಭೆ ನಡೀತಾ ಇದ್ದಂಥ ಹೋಟೆಲ್ಗೆ ಅವರು ಭೇಟಿ ಕೊಟ್ಟಿದ್ದು. ಒಂದು 2-3 ದಿನಗಳಿಂದ ಈ ವಿಚಾರ ಚರ್ಚೆ ಆಗ್ತಾ ಇದೆ. ನೋಡೋಣ ಸಿದ್ದರಾಮಯ್ಯನವರೇ ಮಾಧ್ಯಮಗಳ ಮುಂದೆ ಬಂದಾಗ ಈ ಒಂದು ಹೇಳಿಕೆಗೆ, ಈ ಒಂದು ಓಡಾಡ್ತಾ ಇರುವಂತಹ ಸುದ್ದಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಕಾದು ನೋಡಬೇಕು.